ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮೇಯ್ನ್ ಆಗಿ ವೇಕಿಂಗ್ ನ್ಯೂಸು. ಚಂದ್ರಶೇಖರ್ ಟಾಟಾದಲ್ಲಿ ಓವರ್. ತುಂಬಾ ದಿನದಿಂದ ಇದು ಹೊಗೆ ಆಡ್ತಾ ಇತ್ತು. ಈ ಹೊಸ ಯಜಮಾನ್ರು ಬಂದ್ರೆ ಹಳೆ ಕೆಲಸದವರೆಲ್ಲ ಹೋಗ್ಬಿಡ್ತಾರೆ ಅಂತ. ಇವಾಗ ಅದೇ ಆಗಿದೆ. ಯಾವಾಗ ನಾನು ಹೇಳುವಂಥದ್ದು ಇಂಗ್ಲಿಷಲ್ಲಿ ಒಂದು ಲೈನ್ ಇದೆ. ದ ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್. ಅಂದ್ರೆ ರತನ್ ಟಾಟಾ ಅವರ ಪ್ರೀತಿಯ ಮಗನಾಗಿದ್ದಂತ ಚಂದ್ರಶೇಖರ್ ನಿಹುಲ್ ಟಾಟಾ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕಾಗ್ಲಿಲ್ಲ. ನಿಹುಲ್ ಟಾಟಾಗೆ ಇವ್ರನ್ನ ಇಡ್ಸಿಲ್ಲ. ಅದರಿಂದ ರತನ್ ಟಾಟಾ ಅವರ ಜನರೆಲ್ಲ ಹೋಗ್ಬಿಟ್ಟು ಹೊಸ ಜನರು ಬರಬೇಕಾಗತ್ತೆ. ಆ ವಿಧದಲ್ಲಿ ಹಲವರು ಹೋದ್ರು. ಚಂದ್ರಶೇಖರ್ನ ಕೂಡ ಒಂದು ರೀತಿಯಾಗಿ ಕಳಿಸ್ಬಿಟ್ರು. ಅದು ಮೊದಲನೇದಾಗಿ ಇದನ್ನ ತುಂಬಾ ಅಗ್ಲಿ ಮಾಡಿ ಇದನ್ನ ರಿಸೈನ್ ಮಾಡೋ ಹಾಗೆ ಮಾಡಿದ್ದಾರೆ. ಫೆಬ್ರವರಿ 27ಗೆ ಮೇಲೆ ನಾನು ಇರೋದಿಲ್ಲ, ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಇವತ್ತು ಕೂಡಲೇ ಟಾಟಾ ಕಂಪನಿ ಶೇರ್ಸ್ ಎಲ್ಲ 3-4% ಬಿತ್ತು. TCS 6% ಬಿತ್ತು. ಅದರಿಂದ ಇವತ್ತು ಮಾರ್ಕೆಟಲ್ಲಿ ಟಾಟಾ ಗ್ರೂಪ್ ಕಂಪನಿನಲ್ಲಿ ಬ್ಲಡ್ ಬಾತ್. ಶಾರ್ಟ್ ಟರ್ಮಲ್ಲಿ ಇದು ತುಂಬ ಪೇಯ್ನ್ ಕೊಡುತ್ತೆ. ಲಾಂಗ್ ಟರ್ಮಲ್ಲಿ ಇದು ಒಂದು ಕನ್ಸಿಡರಿಂಗ್ ಆಪರ್ಚುನಿಟಿ. ಬಟ್ ನಿಮ್ಮ ಹತ್ರ ಏನಾದರೂ ಮುಂಚೆನೇ ಶೇರ್ಸ್ ಇದ್ದರೆ ಬ್ಯಾಲೆನ್ಸ್ ಮಾಡ್ಕೋಬೋದು. ಬಟ್ ಜನರಲ್ ಮಾರ್ಕೆಟ್ ವೀಕ್ನೆಸ್ ಇದ್ದು ಅದು ಇನ್ನೂ ಕೆಳಗಡೆ ಹೋಯಿತು ಅಂತಂದ್ರೂ ಕೂಡ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಮ್ಯೂಚುವಲ್ ಫಂಡ್ ಇದನ್ನು ನೋಡುವಾಗ ಲಾರ್ಜ್ ಕ್ಯಾಪಲ್ಲಿ ಇರುವಂಥ ಫಂಡ್ಸಿಂದ ಔಟ್ಫ್ಲೋ ಹೋಗೋದಕ್ಕೆ ಶುರುವಾಗಿದೆ. ಟಾಟಾದ ಮೇಜರ್ಸ್ ಕಂಪನೀಸ್ ಎಲ್ಲಾನು ಲಾರ್ಜ್ ಕ್ಯಾಪು. ಅದರಿಂದ ಲಾರ್ಜ್ ಕ್ಯಾಪ್ ಫಂಡ್ಸು ಹೊರಗಡೆ ಹೋಗೋವಾಗ ಟಾಟಾ ಸ್ಟಾಕ್ಸ್ನ ಇನ್ನೂ ಕೂಡ ಮಾರೋದಕ್ಕಾಗುತ್ತೆ. ಸೊ ಡಬಲ್ ವ್ಯಾಲ್ಯೂ ಕೂಡ ಆಗ್ಬೋದು. ಬಟ್ ನಿಮ್ಮಿಂದ ಒಂದು 3-4 ವರ್ಷಕ್ಕೆ ಹೋಲ್ಡ್ ಮಾಡೋದಕ್ಕಾಗುತ್ತೆ ಅಂತಂದರೆ ಇದು ಒಂದು ಒಳ್ಳೆ ಕನ್ಸಿಡ್ರೇಷನ್ ಆಪರ್ಚುನಿಟಿ. ಕೆಳಗೆ ಇಳಿತಾ 1-2 ಅಂತ ಕನ್ಸಿಡರ್ ಮಾಡಿ. ಹೊಸ ಯಜಮಾನರು ಬಂದಿದ್ದಾರೆ. ಹೊಸ ಯಜಮಾನರು ಫೋಕಸ್ಡ್ ಆನ್ ಪ್ರಾಫಿಟ್ಸ್. ಸೊ ಶೇರ್ ಹೋಲ್ಡರ್ ವ್ಯಾಲ್ಯೂ ಬೆಟರ್ ಆಗಿರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇದೇನೇ ನಡೆದಿದ್ದು. ಆಮೇಲೆ ವಿಜಯ್ ಸಿಂಗ್ ಕೂಡ ರಿಸೈನ್ ಮಾಡಿದ್ದಾರೆ. ಅವರು ಫಾರ್ಮಲ್ ಡಿಫೆನ್ಸ್ ಸೆಕ್ರೆಟರಿ. ತುಂಬ ದಿನದಿಂದ ರತನ್ ಟಾಟಾ ಟ್ರಸ್ಟಲ್ಲಿ ಅವರು ಇದ್ದಂಥವ್ರು. ಅವರಿಗೆ 4 ದಿವಸಕ್ಕೆ ಇರೋಕ್ಕೆ ಮುಂಚೆನೇ ಅವರ ಪೊಸಿಷನ್ನ ರಿಸೈನ್ ಮಾಡಿದ್ದಾರೆ. ಸೊ ಇವರು ಕೂಡ ಹೊರಗಡೆ ಹೋಗಿದ್ದಾರೆ. ಇದರಲ್ಲೆಲ್ಲ ಇನ್ನೊಂದು ಡೆವಲಪ್ಮೆಂಟ್ ಏನು ಅಂತಂದ್ರೆ ಅಪ್ಪರ್ ಶೇರ್ ಲಿಸ್ಟಲ್ಲಿ, ಈ ಅಪ್ಪರ್ NBFC ಲಿಸ್ಟಲ್ಲಿ ಟಾಟಾ ಹೆಸರು ಇರುವಂಥದ್ದು ಕೂಡ ಒಂದು ಕಾರಣ ಅಂತ ಹೇಳಲ್ಪಡ್ತಿದೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ನನ್ನ ಪ್ರಕಾರ ಈ ಬ್ಲೂಮ್ಬರ್ಗ್ ಅಲ್ಲಿ ಆಂಡೆ ಮುಖರ್ಜಿ ಅನ್ನೋರು ಬರೆದಿದ್ದಾರೆ. ಅವರು ಈ ಪಾಸಿಬಲ್ ಲಿಸ್ಟಿಂಗ್ ಐಡಿಯಾನ ಕೊಟ್ಟಿದ್ದಾರೆ. ಅಂದ್ರೆ ಡೆಟ್ಟು ಒಂದು $30 ಬಿಲಿಯನ್ ತಗೊಂಡು ಆ ಸ್ಟಾಕ್ ಫುಲ್ಲಾಗಿ ಇವರ ಸ್ಟಾಕ್ನ ತಗೊಂಡವಂಥದ್ದು ಯಾವುದು ಈ ಮಿಸ್ತ್ರಿ ಸ್ಟಾಕು. ಅದಾದ ಮೇಲೆ ಡಿಫರೆನ್ಷಿಯಲ್ ವೋಟಿಂಗ್ ಟಾಟಾ ಅಂಡ್ ಸನ್ಸ್ನ ಲಿಸ್ಟ್ ಮಾಡಿ ಆ ಸಾಲವನ್ನು ಕಂಪ್ಲೀಟ್ ಆಗಿ ತೀರಿಸ್ಬಿಡೋದು ಅಂತ ಒಂದು ಪ್ಲಾನ್ನ ಕೊಟ್ಟಿದ್ದಾರೆ. ಬಟ್ ಅದು ಯಾವ ರೂಪದಲ್ಲಿ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಅಥವಾ ಗೌರ್ಮೆಂಟ್ ಹತ್ರ ಸಾಮರಸ್ಯ ಮಾಡಿಕೊಂಡು ಇಶ್ಯೂನೇ ಬರ್ದೇ ಇರೋ ರೀತಿ ಮಾಡ್ಬಿಡ್ತಾರಾ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಡೇಟಾ ಇಲ್ಲ. ಬೆಳಗ್ಗೆ 62 ಪಾಯಿಂಟ್ ನೆಗೆಟಿವ್ ನಿಫ್ಟಿ ಈ ನ್ಯೂಸ್ ಬಂದ ಮೇಲೆ ಸರಿಯಾದ ಏಟು ಬಿದ್ದು 192 ಪಾಯಿಂಟ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಅಟ್ ಒಂದು ಸಮ್ ಟೈಮ್ 200 ಪಾಯಿಂಟ್ ನೆಗೆಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿ 80 ಪಾಯಿಂಟ್ ಪ್ಲಸ್ ಅಲ್ಲಿದೆ. ಇವತ್ತಿನ ಮುಖ್ಯ ಸುದ್ದಿ, ಈಗ 14,200 ಗೋಲ್ಡ್ ಕ್ಯಾಟಗರಿನು ನಿನ್ನೆಯಿಂದ ಒಂದು $50 ಡೌನು. 15,491 24 ಕ್ಯಾರೆಟ್ ಗೋಲ್ಡ್ ಇರೋದು. ಬೆಳ್ಳಿ 260 ಅಂತ ಹೇಳ್ತಾ ಇದ್ದಾರೆ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,37,237. ರೂಪಾಯಿ ಇಳಿದು 95.40. ಈ ರಷ್ಯಾದ ಸ್ಯಾಂಕ್ಷನ್ನು, ಇರಾನ್ ಆಯಿಲ್ ಮೇಲೆ ಇರುವಂಥ ಸ್ಯಾಂಕ್ಷನ್ನಿಂದ ಕಚ್ಚಾ ತೈಲ $93 ಹತ್ತತ್ರ ಹೋಗಿದೆ. ಓವರ್ ಆಲ್ ಆಗಿ ಇದು ಯಾವುದೂ ಕೂಡ ಇಂಡಿಯಾಗೆ ಇವತ್ತು ಒಂದು ಒಳ್ಳೆ ಸುದ್ದಿಯನ್ನು ಕೊಟ್ಟಿಲ್ಲ. ಅದರಿಂದ ಮೆಟಲ್ಲು ಎಲ್ಲಾನು ಮೀನಿಂಗ್ಲೆಸ್ಸು. ಎಲ್ಲದರಲ್ಲೂ ಟಾಟಾ ಇರುತ್ತೆ, ಏತಕ್ಕಿಂದಿರುತ್ತೆ. ಇವತ್ತು 3.9% ಅಮರ್ ರಾಜ ನಿನ್ನೆ ಏರಿದಕ್ಕಿಂತ ಮೇಲೆ ಏರಿದೆ. ಬಾಟಾ 3% ಏರಿದೆ. ತಂಗಮೇಲು 2% ಏರಿದೆ. TCS 6% ಡೌನು. ಓವರ್ ಆಲ್ ಆಗಿ ಮಾರ್ಕೆಟಲ್ಲಿ ಹೆವಿ ಪ್ರೆಷರ್ ಆನ್ ಟಾಟಾ ಸ್ಟಾಕ್ಸ್ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಮಣಪುರಂ ಅಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟು. ಆಶೀಶ್ ಸಿಂಗ್ ಅಂತ ಅವ್ರನ್ನ MD ಆಗಿ ಹಾಕಿದ್ದಾರೆ. ಅವರು IDFC ಫಸ್ಟ್ ಇಂದ ಬಂದಿದ್ದಾರೆ. ಮುಂದಿನ 5 ವರ್ಷಕ್ಕೆ ಅವರೇನೆ MD ಅಂಡ್ CEO ಆಗಿರ್ತಾರೆ ಅಂತ ಹಾಕಿದ್ದಾರೆ. ಇಲ್ಲಿಯವರೆಗೂ MD ಅಂಡ್ ಚೇರ್ಮನ್ ಆಗಿದ್ದಂಥ ನಂದಕುಮಾರ್ನ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ರೀಡೆಸಿಗ್ನೇಟ್ ಮಾಡಿ ಕಳಿಸ್ಬಿಟ್ರು. ಫ್ಯಾಮಿಲಿ ಬಿಸ್ನೆಸ್ಸು ಇವತ್ತಿಗೆ ಓವರು. ಇವತ್ತಿಂದ ಪ್ರೊಫೆಷನಲ್ ಬಿಸ್ನೆಸ್ನ ಶುರು ಮಾಡಿದ್ದೀವಿ ಅಂತ ಹೇಳ್ತಾರೆ ಮಣಪುರಮು.
ಮಣಪುರಮು ಹೋದ ವರ್ಷದಿಂದ ಈ ವರ್ಷಕ್ಕೆ ಪ್ರಾಫಿಟ್ಸು ತುಂಬ ಜಾಸ್ತಿ ಆಗಿದೆ. 360 ರೂಪಾಯಿಗಿಂತ ಮೇಲೆ ಕಾರು ಟ್ರೇಡ್ ಆಗ್ತಾ ಇದೆ. ಸೊ ಈ ಕ್ವಾರ್ಟರಲ್ಲಿ ಒಳ್ಳೆ ರಿಸಲ್ಟ್ಸು ಬಂದಿದ್ದರಿಂದ ಒಂದು 2 ರೂಪಾಯಿ ಫೇಸ್ ವ್ಯಾಲ್ಯೂ ಶೇರ್ಗೆ 1 ರೂಪಾಯಿ ಡಿವಿಡೆಂಟ್ನ ಕೊಡ್ತಾ ಇದ್ದಾರೆ. ಪ್ರಾಫಿಟ್ಸು 582 ಕೋಟಿ ರೂಪಾಯಿ. ಸೊ ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಣಪುರಮಲ್ಲಿ ಒಂದು ಹೊಸ ಹೀರೋ ಶುರುವಾಗಿದೆ. ಫಿಚ್ ಇಂಡಿಯಾ ವೇಟಿಂಗ್ನ BBB- ಅಲ್ಲಿ ಇಟ್ಟಿದ್ದಾರೆ. ಸ್ಟೇಬಲ್ ಔಟ್ಲುಕ್ಕು, ಗ್ರೋತ್ 6.4% ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಾರ್ಟ್ ಟರ್ಮಲ್ಲಿ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ನೆಟ್ ಔಟ್ಫ್ಲೋ ಕಾಣ್ತಾ ಇದೆ. 12% ನೆಟ್ ಔಟ್ಫ್ಲೋ, 1332 ಕೋಟಿ ರೂಪಾಯಿ ಹೊರಟೋಯ್ತು. ಮಿಡ್ ಕ್ಯಾಪ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಆಗಿದೆ. ಈಗ ರಿಯಲ್ ಆಗಿ ದುಡ್ಡು ಹಾಕ್ತಾ ಇರುವಂತದ್ದು ಸ್ಮಾಲ್ ಕ್ಯಾಪ್ ಅಲ್ಲಿ. ಯಾಕೆಂತಂದ್ರೆ ಲೋಸ್ ಆದ್ಮೇಲೆ ಸ್ಮಾಲ್ ಕ್ಯಾಪೇ ರಿಕವರಿನ ಲೀಡ್ ಮಾಡ್ತಾ ಇದೆ ಅಂತ ಅನ್ಕೋತಾ ಇದ್ದಾರೆ. ಸೊ ಈ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾತ್ರ ದುಡ್ಡನ್ನ ಹಾಕ್ತಾ ಇದ್ದಾರೆ. ಇದರಲ್ಲಿ ಒಂದು ತಪ್ಪು ನಡೆದೋಯ್ತು ಅಂತಂದ್ರೆ ಟಕ್ಕಂತ ಅದು ಕೂಡ ರ್ಯಾಪಿಡ್ ಆಗಿ ಬೀಳುತ್ತೆ. ITC ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಜೊತೆ ಟೈಅಪ್ ಮಾಡಿ ವರ್ಣ ಆಂಧ್ರ ಅಂತ ಇದು 100 ವಿಲೇಜ್ನ ಅಕ್ರಾಸ್ 9 ಡಿಸ್ಟ್ರಿಕ್ಟ್ಸ್ನ ದತ್ತು ತಗೊಂಡು ಅದನ್ನ ಮಾಡರ್ನ್ ವಿಲೇಜಸ್ ಆಗಿ ಬದಲಾಯಿಸಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 0 ಪಾವರ್ಟಿ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೋದ್ರೇಜ್ ಕನ್ಸ್ಯೂಮರ್ ಸ್ಟಾಕು ಇವತ್ತು 10%ಗಿಂತ ಮೇಲೆ ಬಿದ್ದಿದೆ. ಸುಧೀರ್ ಸೀತಾ ಅವರು ತುಂಬಾ ದಿನದಿಂದ ಹೆಡ್ ಸಡನ್ ಆಗಿ ರಿಸೈನ್ ಮಾಡಿದ್ದು ದೊಡ್ಡದಾಗಿದೆ. HSBC ಇದನ್ನ ಹೋಲ್ಡ್ ಅಲ್ಲಿ ಹಾಕಿದ್ದಾರೆ. ಝೈಡಸ್ ಲೈಫ್ ಸೈನ್ಸಸ್ ಈ ಪ್ರಾಫಿಟ್ 36% ಬಿದ್ದಿದೆ. ಈ ಪ್ರಾಫಿಟ್ಸ್ ಬಿದ್ದಿದ್ದಕ್ಕೆ ಮೇನ್ ಕಾರಣ 4 ಅಕ್ವಿಸಿಷನ್ ರಿಲೇಟೆಡ್ ಕಾಸ್ಟ್ನ ಎಕ್ಸ್ಪೆನ್ಸ್ ಅಲ್ಲಿ ರೈಟ್ ಆಫ್ ಮಾಡಿದ್ದಾರೆ. ಟಾಟಾ ಇಂಡಿಯಾಗೂ ಪ್ರಾಫಿಟ್ಸು 23% ಜಂಪ್ ಆಗಿದೆ. MRFನ ಕ್ವಾರ್ಟರ್ ಪ್ರಾಫಿಟ್ ಕೆಳಗಡೆ ಬಿದ್ದಿದೆ. ಯಾಕೆಂತಂದ್ರೆ ಇನ್ಪುಟ್ ಕಾಸ್ಟ್ ಮಾರ್ಜಿನ್ ಪ್ರೆಷರ್ ಇಂದ ಅದು 495 ಕ್ರೋರ್ಸ್ ಆಗಿದೆ. TCS ಡೇಟಾ ಎಂಪ್ಲಾಯ್ ಡೇಟಾನು ಎಕ್ಸ್ಪೋಸ್ ಆಗೋಯ್ತು, ಆದ್ರೆ ಕಸ್ಟಮರ್ ಡೇಟಾ ಎಕ್ಸ್ಪ್ಲೋಯ್ಟ್ ಆಗಿಲ್ಲ ಅಂತ. ಸನ್ ಫಾರ್ಮಾಗೆ ಕೋರ್ಟಲ್ಲಿ ಈ ಸೆಮಿಗ್ಲೂಟೈಡ್ ಟ್ಯಾಬ್ಲೆಟ್ನ ಲಾಂಚ್ ಮಾಡಬಾರ್ದು ಅಂತ ನೋವೋ ನಾರ್ಡಿಸ್ಕ್ ಆರ್ಡರ್ ತಗೊಂಡಿಟ್ಕೊಂಡಿದ್ದಾರೆ. L&T ರ್ಯಾರ್ ಎರ್ತ್ ಮೆಟಲ್ಸ್ನ ಎಂಟರ್ ಮಾಡಲಿದ್ದಾರೆ ಇಂಡಿಯಾದಲ್ಲಿ ಚೈನೀಸ್ ಡಿಪೆಂಡೆನ್ಸ್ನ ಕಟ್ ಮಾಡೋದಕ್ಕೆ. ಓವರ್ ಆಗಿ ಮಾರ್ಕೆಟ್ ನೆಗೆಟಿವ್ ಆಗೇ ಇದೆ. ಟಾಟಾ ಶೇರ್ಸ್ನ 1-2 ಅಂತ ಕನ್ಸಿಡರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.